ಹೆಣ ಹೂತು ಹಾಕಿದ್ದೀನಿ ಅಂತ ಹೇಳಿ ಹತ್ತತ್ರ ಒಂದು ತಿಂಗಳು 20-25 ದಿನ ಆಯ್ತು. ಒಬ್ರು ಕೂಡ ಸ್ಪಾಟಿಗೆ ಹೋಗಕ್ ರೆಡಿ ಇಲ್ಲ. ಇವತ್ತು ಅದೇ ಜಾಗದಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಬಂದು ಸ್ಪಾಟ್ ಪಂಚನಾಮೆ ಮಾಡಕ್ ತಯಾರಿಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಸೀಜರ್ ಪಂಚನಾಮೆ ಆಗಿದಿರಿ. ಎದ್ರ ಪಂಚನಾಮೆ? ಪೆನ್ನಿಂದ. ಮೊಬೈಲ್ ಪಂಚನಾಮೆ ಆಗಿದೆಯಾ? ಎದ್ರದಾಗಿದೆ ಆಗಿರುವುದು ತಲೆ ಬುರುಡೆಯದ್ದು. ಸೀಜರ್ ಪಂಚನಾಮೆ ಆದ್ರೆ ಇಟ್ ಶುಡ್ ಬಿ ಫಾಲೋಡ್ ಬೈ ದಿ ಸ್ಪಾಟ್ ಪಂಚನಾಮ. ಹೋಗ್ತಾ ಇರಲಿಲ್ಲ. ಯಾರು ಭಯ ಕಾಡ್ತಾ ಇದೆ? ಯಾಕೆ ಭಯ? ತೋಡ್ರಿ ಅದನ್ನ, ಏನಿದೆ ಅದನ್ನ ಹೊರಗಡೆ ತೀರಿ. ಅದನ್ನ ನಾಯಿದು ಇದ್ದಿರಬಹುದು, ಬುರುಡೆ ಇರಬಹುದು, ಅಲ್ಲಿ ಹಂದಿಗಳಂತಿರಬಹುದು, ಅಥವಾ ಏನು ಇರ್ಲಿಕ್ಕೇ ಇಲ್ಲ. ಪಾಪ ಸಿ ಟಿ ರವಿ ಅವರು ಅಮಾಯಕರು ಇವತ್ತು ಕೇಳ್ತಾ ಇದ್ದಾರೆ. ಅವ್ರಿಗೆ ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ ಏನು ಅಲ್ಲಿ ನಾಯಿದಿದೆಯೋ ಹಂದಿದೆಯೋ ಅಥವಾ ಏನು ಇಲ್ವೇ ಇಲ್ವೋ. ಯಾಕಂದ್ರೆ ದೇವತಾ ಮನುಷ್ಯನ ಮೇಲೆ ಪಾಪ ಹಾಕ್ಬಾರ್ದಲ್ಲ, ಆರೋಪ ಹಾಕ್ಬಾರ್ದಲ್ವಾ? ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ತೋರಿಸಿ, ಕ್ರಮ ಕೈಗೊಳ್ಳಿ. ಅಮಾಯಕರ ಪಾಪ ಸಿ ಟಿ ರವ್ರಿಗೆ ಏನು ಗೊತ್ತೇ ಇಲ್ಲ. ಮೊನ್ನೆ ತುಮಕೂರಿನಲ್ಲಿ ಇವ್ರದೇ ಯೋಜನೆ, ಕೆರೆ ಯುವ ಯೋಜನೆ, ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವ್ರದೇ ಯೋಜನಾಧಿಕಾರಿ ಜೈಲಿಗೆ ಹೋದ. ಸಿ ಟಿ ರವ್ರಿಗೆ ಗೊತ್ತಿಲ್ಲ ಪಾಪ. ಅದೇ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಆಗಿದೆ. ಹಿಂದೂ, ಯಾಕಂದ್ರೆ ಹಿಂದೂ ಅಂತ ಸ್ಪೆಸಿಫಿಕ್ ಹೇಳಬೇಕು. ಯಾವಾಗ ಸಿ ಟಿ ರವಿ ಅಂದ ತಕ್ಷಣ ಹಿಂದೂ ಅಂತ ಹೇಳ್ಬೇಕು ನಾವು. ಅದನ್ನ ಆ ನೇಮಾವತರ ಜೋಡಿ ಕೊಲೆ ಆಗಿದೆ, ಆರೋಪಿಗಳು ಸಿಕ್ಕಿಲ್ಲ. ಪದ್ಮಲತಾಳ ಕೊಲೆ ಆಯಿತು, ಹಿಂದೂ ಪದ್ಮಲತಾಳ ಕೊಲೆ ಆಯಿತು, ಆರೋಪಿಗಳು ನಾಪತ್ತೆ ಆಗಿದ್ದು ಧರ್ಮಸ್ಥಳದಲ್ಲಿನೇ. ವೇದವಲ್ಲಿ ಕೊಲೆ ರೇಪ್ ಅಂಡ್ ಮರ್ಡರ್ ಆಯಿತು, ಆರೋಪಿಗಳು ಸಿಕ್ಕಿಲ್ಲ, ಧರ್ಮಸ್ಥಳದಲ್ಲಿನೇ. ಹಿಂದೂ ವೇದವಲ್ಲಿ, ಸಾರಿ ಸಿ ಟಿ ರವಿ ಅವ್ರಿಗೆ ಸಾರಿ ಹೇಳ್ತೇನೆ, ಹಿಂದೂ ವೇದವಲ್ಲಿ. ನಿನ್ನೆ ತಾನೇ ಯಾರು ನಮ್ಮ ಅನನ್ಯ ಭಟ್ ಅವ್ರ ಕಂಪ್ಲೇಂಟ್ ಕಾಪಿ ಓದಿದೆ ನಾನು ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಕುಲದವಳು, ನಮಗೆ ಶ್ರಾದ್ದ ಕಾರ್ಯ ಬಹಳ ಮುಖ್ಯ, ನನಗೆ ಇಂಥ ದೊಡ್ಡವ್ರ ವಿರುದ್ಧ ನಾನು ಎದುರಿಸಕ್ ತಯಾರಿಲ್ಲ, ಆಗಲ್ಲ, ಶಕ್ತಿ ಇಲ್ಲ, ಒಂಟಿ ಮಹಿಳೆ ನಾನು. ನನ್ನ ಮಗಳ ಶವ ಅಸ್ಥಿ ಪಂಜರವನ್ನಾದ್ರೂ ಕೊಡಿ, ಹಿಂದೂ ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಹೆಣ್ಣು ಮಗಳು ನಾನು. ಸಿ ಟಿ ರವಿಯವರು ಪಾಪ ಗೊತ್ತಿಲ್ಲ, ಅಮಾಯಕರು. ಗೃಹ ಸಚಿವರಿಗೆ ಗೊತ್ತಿಲ್ಲ ಪಾಪ, ಅಮಾಯಕರು. ಯಾಕಂದ್ರೆ ಯಾಕೆ ಅಮಾಯಕರು ಅಂತ ಹೇಳಿದ್ರೆ, ಶಿಕ್ಷಣ ಸಲುವಾಗಿ ಬಂದಿದ್ದಾರೆ ಸುರೇಂದ್ರ ಅವರು. ನಾವು ಸೆಟ್ಟಿಂಗ್ ಸುರೇಂದ್ರ ಅವರು ಶಿಕ್ಷಣದ ಕಾಲೇಜ್ ಸರಿ ಇಲ್ಲ ಅಂತೇಳಿ ಮೋಸ್ಟ್ಲಿ ಕಾಲೇಜ್ ಸೋರ್ತಾ ಇರಬೇಕು. ಅದಕ್ಕೆ ಮೇಲೆ ಒಂದು ತೇಪೆ ಹಚ್ಚಾಕೆ ಅದೇನೋ ಹೇಳ್ತಾರೆ, ಅದಕ್ಕೆ ಅದೇನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನೋ ಹಾಕ್ತಾರೆ, ಸೋರ್ಲಾರ್ದಂಗೆ. ಸೋರ್ತಾ ಐತೆ ಅಲ್ಲ, ಒಡೆದು ಹೋಗ್ತಾ ಇದೆ, ಪೂರ್ತಿ ಒಡೆದು ಹೋಗಿದೆ ಅವ್ರದ್ದು ಕೋಟೆ. ಟ್ಯಾಪೆ ಹಚ್ಚಾಕೆ ಶಿಕ್ಷಣ ಸಚಿವರಿಗೆ ಹೋಗೋ ಬದಲು ರೋಡ್ ಏನೋ ಗೊತ್ತಾಗಿರಲಿಲ್ಲ ಸೆಟ್ಟಿಂಗ್ ಸುರೇಂದ್ರ ಅವರಿಗೆ, ಇವ್ರ ಹತ್ರ ಬಂದಿದ್ದಾರೆ. ಅದನ್ನು ಇವರು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಶಿಕ್ಷಣ ಸಲುವಾಗಿ ಬಂದಿದ್ರು. ಅಮಾಯಕರು ರೀ, ಸುಮ್ಮನೆ ಟ್ರೋಲ್ ಮಾಡಬೇಡ್ರಿ ಸಿ ಟಿ ರವಿ ಅವರಿಗೆ, ಗೃಹ ಸಚಿವರಿಗೆ. ಯಾಕಂದ್ರೆ ನಾವೆಲ್ಲರೂ ಹುಚ್ಚರು ಗುಗ್ಗುಗಳು ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಸಂತೋಷ್ ರಾವ್ ಚೀಲದಲ್ಲಿ ಇಷ್ಟು ಚಾಕ್ಲೇಟ್ ಇಟ್ಬಿಟ್ಟಿದ್ದ, ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳ್ತಾರಲ್ಲ ಇವನು ಪುಟಾಣಿ ಪುಟ್ಟ, ಬ್ಯಾಗ್ ಅಲ್ಲಿ ಇಷ್ಟು ಚಾಕ್ಲೇಟ್ ಇತ್ತು. ಚಾಕ್ಲೇಟ್ ತಿಂತಾ ಇದ್ದಂತೆ ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತಾ ಇತ್ತಂತೆ. ಇವನು ಚಾಕ್ಲೇಟ್ ತಿಂದ್ರೆ ಇವನು ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತದಂತೆ. ಅದಕ್ಕೆ ಸಂತೋಷ ಮಾಡಿಬಿಟ್ನಂತೆ. ಏನ್ ಗುಗ್ಗುಗಳು ಕುಂತಿದಾರ ಇಲ್ಲಿ? ಅದ್ರ ಸಲುವಾಗಿ ನಾವು ಎಳೆಯಾಗಿ ಜನಸಾಮಾನ್ಯರ ಗಮನಕ್ಕೆ ತರ್ತಾ ಇದ್ದೀವಿ. ತೋರ್ಸು ಎಲ್ಲಿದೆ ಅಂತ ಯಾಕೆ ತೋರಿಸ್ಬೇಕು ರೀ? ಯಾವ ನಂಬಿಕೆ ಮೇಲೆ ಪೊಲೀಸರಿಗೆ ತೋರಿಸ್ಬೇಕು? ಜಡ್ಜ್ ಮುಂದೆ, ಹಾನರೇಬಲ್ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮುಂದೆ ಹೇಳಿ ಬಂದಿದ್ದಾನೆ. ಹೋಗಿ ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ. ಉನ್ನಾವದಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ಒಂದಷ್ಟು ದಿನದ ಹಿಂದೆ ಉತ್ತರ ಪ್ರದೇಶದ ಉನ್ನಾವದಲ್ಲಿ ಒಬ್ಬ ಸ್ವಾಮೀಜಿ ಹೇಳಿಬಿಟ್ಟ, ನನ್ನ ಕನಸಿನಲ್ಲಿ ನನ್ನ ಗುರುಗಳು ಹೇಳಿಬಿಟ್ರು, ಇಂಥ ಜಾಗೆಯಲ್ಲಿ 1000 ಟನ್ ಬಂಗಾರ ಇದೆ, ನಾನು ತೆಗೆದು ತೋರಿಸ್ತೇನೆ ಅಂತ ಹೇಳಿಬಿಟ್ಟ. ಅವ್ನು ಹೇಳಿದ್ದೇನೋ ಕನಸಿನಲ್ಲಿ ಬಂತಂತೆ. ಅವ್ರ ಗುರು ಒಬ್ರು ಇವರು, ಆ ಸ್ವಾಮೀಜಿ ಹೇಳಿಬಿಟ್ಟ. ಉತ್ತರ ಪ್ರದೇಶ ಸರ್ಕಾರ ಎಸ್ ಅಂದ್ಬಿಡ್ತು. ಯಾವ ಆರ್ಕಿಯಾಲಜಿಕಲ್ ರಿಪೋರ್ಟ್ ತಗೊಳ್ಳಿಲ್ಲ, ಏನೂ ಇಲ್ಲ. ಇಡೀ ದೇಶದ ಮಾಧ್ಯಮ ಬಂತು, ಲಕ್ಷಾಂತರ ಜನ ಸೇರಿದ್ರಲ್ಲಿ. 1000 ಟನ್ ಬಂಗಾರ ಸಿಗುತ್ತೆ, ದೇಶದ ಸಾಲ ಮನ್ನಾ ಆಗುತ್ತೆ, ಸಾಲ ತೀರಿಸಬಹುದು, ಎಲ್ಲರೂ ಅದು ಇದು ಅಂತ ಹೇಳಿದ್ರು. ಆಗದಿದ್ದು ಏನು ಸಿಗಲಿಲ್ಲ. ಅಲ್ಲಿ ಕನಸಿನಲ್ಲಿ ಬಿದ್ದಿದ್ದಕ್ಕೇನೆ ಅದನ್ನು ಉತ್ಖನನ ಮಾಡಿದ್ರು. ಇಲ್ಲಿ ಇಬ್ರು ಲಾಯರ್, ಖ್ಯಾತ ಅಡ್ವೊಕೇಟ್ ಅನ್ನ ಮುಖಾಂತರ ಬಂದು FIR ದರ್ಜ್ ಮಾಡಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟು, ಆ ನಂತರ 161 ಸ್ಟೇಟ್ಮೆಂಟ್ ಕೊಟ್ಟು ಕೂಡ ಶವಗಳಿದೆ ಅಂತ ಹೇಳಿದ್ರು ಕೂಡ ಉತ್ಖನನ ಮಾಡೋಕ್ ತಯಾರಿಲ್ಲ. ದಿಸ್ ಹ್ಯಾಪನ್ಸ್
ಓನ್ಲಿ ಇನ್ ಇಂಡಿಯಾ. ಪೊಲೀಸ್ ಮ್ಯಾನ್ಯುವಲ್ ಬಹುಶಃ ಚೇಂಜ್ ಆಗಿದೆಯೇನೋ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು ಅಂಥೇಳಿ ಎಲ್ಲ ಮೂಲೆಗಳಿಂದನೂ ಕೂಡ ಒತ್ತಾಯ ಬರ್ತಾ ಇದೆ. ದಯವಿಟ್ಟು SIT ಆಗಬೇಕು ಅನ್ನುವಂಥವ್ರು ಎಲ್ಲರ ಗಮನಕ್ಕೂ ನಾನು ತರ್ತಾ ಇದ್ದೀನಿ. ಈ ಮಾತನ್ನು ಗಮನಿಸಿ. SIT ಆಗಬೇಕು, ಆದರೆ ಯಾರ ನೇತೃತ್ವದಲ್ಲಿ ಅದು ಕೂಡ ಮುಖ್ಯ ಅಲ್ವಾ. ಈ ಹಿಂದೆ ಸೌಜನ್ಯ ಪ್ರಕರಣ ನಡೆದ ತಕ್ಷಣ SIT ಮಾಡಿದ್ರು, ಏನು ಉಪಯೋಗ ಆಯಿತು? CID ಮಾಡಿದ್ರು, ಏನು ಉಪಯೋಗ ಆಯಿತು? ಈ ಮಾತು ಯಾಕೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, SIT ಮಾಡೋದಾದ್ರೆ ನಿಷ್ಠಾವಂತ, ಅನ್ಬಯಾಸ್ಡ್, ಹಾನೆಸ್ಟ್ ಅಧಿಕಾರಿಗಳ ನೇತೃತ್ವದಲ್ಲಿನೇ ಆಗಬೇಕು ಮತ್ತು ಅದು ಪ್ರಣಬ್ ಮೊಹಂತಿ ಸಾಹೇಬ್ರ ನೇತೃತ್ವದಲ್ಲಿನೇ ಆಗಬೇಕನ್ನೋದು ನಮ್ಮ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಕರ್ನಾಟಕದ ಹೈಕೋರ್ಟ್ ಕೂಡ ಅವರ ದಕ್ಷತೆಯನ್ನ ಪ್ರಮಾಣೀಕರಿಸಿದೆ. ಆ SIT ಟೀಮ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಕೂಡ ಪಾರ್ಟ್ ಆಗಿರಬೇಕು. ಈ ಶುಡ್ ಬಿ ಅರುಣ್ ಕುಮಾರ್ ಸಾಹೇಬರು ಆ SIT ಟೀಮಿನ ಪಾರ್ಟ್ ಆಗಿರಬೇಕು. ಯಾಕಂದ್ರೆ ಮೋಸ್ಟ್ ಹಾನೆಸ್ಟ್, ಯಾಕಂದ್ರೆ ವೆರಿ ರೇರ್ ಅವರು, ಅಂಥವ್ರು ಸಿಗೋದು. ಅವರು ಈ ನಾಡಿನ ದೇಶದ ಆಸ್ತಿ ಅವರು. ಅದನ್ನು ಬಿಟ್ಟು ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಇವ್ರದೇ ಬೇಕಾದಂತ ಅಧಿಕಾರಿಗಳನ್ನ SIT ಚೀಫ್ ಹಾಕಕ್ ಮಾಡ್ತಾರೆ. CID ಅಲ್ಲಿ ಏನ್ ಮಾಡಿದ್ರು ಸೌಜನ್ಯ ಕೇಸಲ್ಲಿ, ಇವ್ರದೇ ಇವ್ರು ಬಂದು ಕಾಲು ಬೀಳುವಂತವನು ಒಬ್ಬನ ಅಧಿಕಾರಿಗಳನ್ನ ಮಾಡಿಬಿಟ್ರು ಚೀಫ್, CID ಹೆಡ್. ಮತ್ತೆ ಮತ್ತೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ನಿಖರವಾದಂತಹ ಕಾರಣ ಇದೆ. ಈ ಏನು ಧರ್ಮೋದ್ಯಮಿಗಳಿದಾರಲ್ಲ, ಅವ್ರದ್ದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಈ ರಾಜ್ಯದ ಹಿರಿಯ IPS ಅಧಿಕಾರಿಯ ಮಗಳಿಗೆ ಉನ್ನತ ಹುದ್ದೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಅಧಿಕಾರಿನ SIT ಚೀಫ್ ಮಾಡಿದ್ರೆ ಏನಾಗುತ್ತೆ? ಮಗಳು ಹೇಳ್ತಾಳೆ, ಪಪ್ಪ ಅಂಕಲ್ ಸೇವ್ ಮಾಡು ಪಪ್ಪ, ಅವ್ರಿಗೇನು ಮಾಡ್ದಾರ್ದಂಗೆ ನೋಡ್ಕೋ ಪಪ್ಪ, ವೀರೇಂದ್ರ ಅಂಕಲ್ನ ಸೇವ್ ಮಾಡು ಪಪ್ಪ ಅಂದ್ಬಿಟ್ರೆ, ಆನಂತರ ಇನ್ನೊಬ್ಬ ಹಿರಿಯ IPS ಅಧಿಕಾರಿಗೆ ಇವರಿಗೆ ತುಂಬಾ ಆತ್ಮೀಯ ಆದಂತಹ ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ಅದು ಗೊತ್ತಿದೆ ನಮಗೆ. ಆವಾಗ ಏನು ಅಂದ್ರೆ, ದಯವಿಟ್ಟು ನೀವೇನು ಸ್ವಲ್ಪ ಇವರಿಗೆ ಸಹಾಯ ಮಾಡಿಬಿಡಿ, ಅವರು ಮುಂಚೆ ನಮಗೆ ತುಂಬಾ ದೊಡ್ಡ ದಣಿಗಳು ಅಂತ ಹೇಳಿಬಿಟ್ರೆ ಏನಾಗುತ್ತೆ? ಈ ಕೇಸಿನ ಗತಿ ಏನಾಗುತ್ತೆ? ಇವರು ಅನೇಕ IPS ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ ಮದುವೆ ಮಾಡಿಸಿದ್ದಾರೆ, ಅವರ ಹೆಂಡತಿಗೆ ಕೆಲಸ ಕೊಟ್ಟಿದ್ದಾರೆ, ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಪಾರಾರಿಯಾಗಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.